ಹಾಯ್ ಗಾಯ್ಸ್, ಗೆಟ್ ರೆಡಿ ವಿತ್ ಮೀ. ಫೇಸ್ ವಾಶ್ ಆದಮೇಲೆ ನಾನು ಫಸ್ಟ್ ಅಪ್ಲೈ ಮಾಡೋದು ರೋಸ್ ವಾಟರ್ನ ಆ್ಯಸ್ ಎ ಟೋನರ್ ಆಗಿ. ರೋಸ್ ವಾಟ್ರಲ್ಲಿ ಆ್ಯಂಟಿ ಇನ್ಫ್ಲಮೇಟ್ರಿ ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಮತ್ತು ಹೈಡ್ರೇಟಿಂಗ್ ಪ್ರಾಪರ್ಟೀಸ್ ಕೂಡ ಇರುತ್ತೆ. ನಮ್ಮ ಸ್ಕಿನ್ನ ಸ್ಮೂತ್ ಮಾಡುತ್ತೆ. ಏನಾದರೂ ರೆಡ್ನೆಸ್ ಇದ್ದರೆ ಅದನ್ನು ಕೂಡ ರೆಡ್ಯೂಸ್ ಮಾಡುತ್ತೆ. ನಾನು ಸಜೆಸ್ಟ್ ಮಾಡೋದು ರೋಸ್ ವಾಟರ್ ಯೂಸ್ ಮಾಡಿ ಅಂತ. ಮತ್ತು ಮೇಕಪ್ ಆದಮೇಲೆ ಕೂಡ ಅದನ್ನು ಕ್ಲಿನ್ಸರ್ ಥರ ಕೂಡ ನಾವು ಯೂಸ್ ಮಾಡ್ಕೋಬೋದು. ಚೆನ್ನಾಗಿದೆ. ರೋಸ್ ವಾಟರ್ನ ಸ್ಕಿನ್ ಮೇಲೆ ಹಚ್ಚಿದ ಮೇಲೆ ಅದನ್ನು ಜಾಸ್ತಿ ರಬ್ ಮಾಡೋಕ್ಕೂ ಕೂಡ ಹೋಗಬೇಡಿ. ಜೆಂಟಲಿ ರಬ್ ಮಾಡಿ ಆಮೇಲೆ ಡ್ರೈ ಮಾಡೋಕ್ಕೆ ಬಿಡಿ. ಟೋನರ್ ಆದಮೇಲೆ ನೆಕ್ಸ್ಟ್ ನಾನು ಯೂಸ್ ಮಾಡ್ತಿರೋದು ಮಾಯ್ಶ್ಚರೈಸರ್ನ. ನಾನು ಮಾಯ್ಶ್ಚರೈಸರ್ ಆಗಿ ಪಾಂಡ್ಸ್ನ ಯೂಸ್ ಮಾಡ್ತೀನಿ. ಆ್ಯಂಡ್ ನಾನು ಎರಡೇ ಅಪ್ಲೈ ಮಾಡೋದು, ಒಂದು ಟೋನರ್ ಮತ್ತು ಮಾಯ್ಶ್ಚರೈಸರ್ನ. ಆ್ಯಕ್ಚುಲಿ ಪಾಂಡ್ಸ್ ನನ್ನ ಸ್ಕಿನ್ಗೆ ತುಂಬ ಚೆನ್ನಾಗಿ ಸೂಟ್ ಆಗಿದೆ. ನನ್ನ ಸ್ಕಿನ್ನ ಹೈಡ್ರೇಟ್ ಮಾಡುತ್ತೆ, ದೆನ್ ಗ್ಲೋ ಕೂಡ ಕೊಡುತ್ತೆ ಮತ್ತು ನನ್ನ ಸ್ಕಿನ್ ಟೆಕ್ಸ್ಚರ್ನ ಕೂಡ ಇಂಪ್ರೂವ್ ಮಾಡುತ್ತೆ. ಆ್ಯಂಡ್ ಇದನ್ನು ನಾನು ಡೈಲಿ ನೈಟ್ ಕೂಡ ಹಚ್ತೀನಿ ಆಫ್ಟರ್ ಫೇಸ್ ವಾಶ್. ದೆನ್ ಇದನ್ನು ಸ್ಕಿನ್ಗೆ ಅಪ್ಲೈ ಮಾಡಿದ್ಮೇಲೆ ಜೆಂಟಲಾಗಿ ರಬ್ ಮಾಡಿ, ಫೋರ್ಸ್ಫುಲ್ಲಾಗಿ ರಬ್ ಮಾಡೋಕ್ಕೆ ಹೋಗ್ಬೇಡಿ. ಬಿಕಾಸ್ ನಮ್ಮ ಸ್ಕಿನ್ನು ತುಂಬ ಸೆನ್ಸಿಟಿವ್ ಆಗಿರುತ್ತೆ. ಸೊ ಅದನ್ನು ಮುಖದ ಮೇಲೆ ಅಪ್ಲೈ ಮಾಡಿದ ಮೇಲೆ ಸ್ಲೋ ಆಗಿ ಆಲ್ ಓವರ್ ಫೇಸ್ ಚೆನ್ನಾಗಿ ಮಸಾಜ್ ಮಾಡಿ. ಇವಾಗ ನೋಡ್ಬೋದು ನೀವು ಡಿಫ್ರೆಂಟ್ನ ಬಿಫೋರ್ ಮತ್ತು ಇವಾಗ ಸ್ವಲ್ಪ ಹೈಡ್ರೇಟಾಗಿ ಕೂಡ ಕಾಣಿಸ್ತಿದೆ ಆ್ಯಂಡ್ ಲಿಟಲ್ ಗ್ಲೋ ಕೂಡ ಬಂದಿದೆ. ಅದರ ನೆಕ್ಸ್ಟು ನಾನು ಯೂಸ್ ಮಾಡಿದ್ದು ಲಿಪ್ ಬಾಮ್ನ, ಲವ್ ಕೇರ್ ಲಿಪ್ ಬಾಮ್ ಅಂತ. ತುಂಬ ಚೆನ್ನಾಗಿದೆ. ಪಿಂಕ್ ಕಲರ್ ಶೇಡ್ ಇದೆ. ಡಾರ್ಕ್ ಲಿಪ್ ಕಲರ್ ಇರೋರು ಇದನ್ನು ಯೂಸ್ ಮಾಡ್ಬೋದು, ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ನೆಕ್ಸ್ಟು ನಾನು ಯೂಸ್ ಮಾಡಿದ್ದು ಬಿಂದಿ. ನಾನು ಏನೇ ಮಿಸ್ ಮಾಡಿದ್ರು ನಾನು ಬಿಂದಿನ ಮಿಸ್ ಮಾಡಲ್ಲ, ಏಕೆಂದರೆ ಬಿಂದಿ ಇಲ್ಲದೆ ನನ್ನ ಮುಖ ಅಷ್ಟು ಚೆನ್ನಾಗಿ ಕಾಣಿಸೋದೇ ಇಲ್ಲ. ನನ್ನ ಲುಕ್ ಇವಾಗ ಕಂಪ್ಲೀಟ್ ಆಯಿತು. ಡೈಲಿ ಇಷ್ಟೇ ನಾನು ರೆಡಿ ಆಗೋದು, ಕ್ಯೂಟ್ ಆ್ಯಂಡ್ ಸಿಂಪಲ್. ಕಾಸ್ಟ್ಯೂಮ್ ಬಂದುಬಿಟ್ಟು ಯೂನಿಫಾರ್ಮ್, ದೆನ್ ID ಕಾರ್ಡ್ ಹಾಕ್ತೆ ಆ್ಯಂಡ್ ಸಿಂಪಲ್ ಹೇರ್ ಸ್ಟೈಲ್ ಮಾಡಿದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆದರೆ ಫಾಲೋ ಮಾಡಿ. ಬಾಯ್, ಸಿ